ನೀವೇನಾದ್ರೂ ನಮ್ಮ ಕನ್ನಡ ಕ್ವಿಜ್ ಗುರು ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನ ಒತ್ತಿ. ವೆಲ್ಕಮ್ ಟು ಕನ್ನಡ ಕ್ವಿಜ್ ಗುರು ಯೂಟ್ಯೂಬ್ ಚಾನೆಲ್. ನಮ್ಮ ಇಂದಿನ ಮೊದಲ ಪ್ರಶ್ನೆ, ಅತಿ ವೇಗವಾಗಿ ಶೀತ ಕಡಿಮೆ ಮಾಡಿಕೊಳ್ಳಲು ಏನನ್ನು ಉಪಯೋಗಿಸಬೇಕು? ನಿಮ್ಮ ಆಯ್ಕೆಗಳು: ಹಾಲು, ನಿಂಬೆ ರಸ, ಮೆಣಸು, ಡಿ ಶುಂಠಿ. ಸರಿಯಾದ ಉತ್ತರ ಡಿ ಶುಂಠಿ. ಹಸಿ ಶುಂಠಿಯನ್ನು ಬಳಸುವುದರಿಂದ ಅತಿ ವೇಗವಾಗಿ ಶೀತ ಕಡಿಮೆಯಾಗುತ್ತದೆ. ಎರಡನೇ ಪ್ರಶ್ನೆ, ಗ್ಯಾಸ್ ಟ್ರಬಲ್ ಅನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುವ ಆಹಾರ ಪದಾರ್ಥ ಯಾವುದು? ನಿಮ್ಮ ಆಯ್ಕೆಗಳು: ಎ ಮೆಂತ್ಯೆ, ಬಿ ಸಾಸಿವೆ, ಸಿ ದಾಲ್ಚಿನ್ನಿ ಚಕ್ಕೆ, ಡಿ ಜೇನುತುಪ್ಪ. ಸರಿಯಾದ ಉತ್ತರ ಎ ಮೆಂತ್ಯೆ. ಮೂರನೇ ಪ್ರಶ್ನೆ, ಯಾವ ನೀರು ಕುಡಿಯುವುದರಿಂದ ಹೃದಯ ರೋಗಗಳು ಬರುವುದಿಲ್ಲ? ನಿಮ್ಮ ಆಯ್ಕೆಗಳು: ಎ ಕೆರೆಯ ನೀರು, ಬಿ ತಾಮ್ರದ ಪಾತ್ರೆಯ ನೀರು, ಸಿ ಖನಿಜಯುಕ್ತ ನೀರು, ಡಿ ಬಾವಿಯ ನೀರು. ಸರಿಯಾದ ಉತ್ತರ ಬಿ ತಾಮ್ರದ ಪಾತ್ರೆಯ ನೀರು. ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯುವುದರಿಂದ ಹೃದಯ ರೋಗಗಳು ಬರುವುದಿಲ್ಲ. ನಾಲ್ಕನೇ ಪ್ರಶ್ನೆ, ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲು ಯಾವುದರ ಕೊರತೆಯಿಂದ ಬರುತ್ತದೆ? ನಿಮ್ಮ ಆಯ್ಕೆಗಳು: ಎ ವಿಟಮಿನ್ ಬಿ12, ಬಿ ವಿಟಮಿನ್ ಎ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಬಿ6. ಸರಿಯಾದ ಉತ್ತರ ಎ ವಿಟಮಿನ್ ಬಿ12. ವಿಟಮಿನ್ ಬಿ12 ನ ಕೊರತೆಯಿಂದ ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲು ಬರುತ್ತದೆ. ಐದನೇ ಪ್ರಶ್ನೆ, ಸಕ್ಕರೆಯನ್ನು ಯಾವುದರ ರಸದಿಂದ ಪಡೆಯಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ಅನಾನಸ್ ರಸ, ಬಿ ಕಬ್ಬಿನ ರಸ, ಸಿ ದ್ರಾಕ್ಷಿ ರಸ, ಡಿ ಸೇಬು ರಸ. ಸರಿಯಾದ ಉತ್ತರ ಬಿ ಕಬ್ಬಿನ ರಸ. ಸಕ್ಕರೆಯನ್ನು ಕಬ್ಬಿನ ರಸದಿಂದ ತಯಾರಿಸಲಾಗುತ್ತದೆ. ಆರನೇ ಪ್ರಶ್ನೆ, ಚರ್ಮದ ಕಾಯಿಲೆ ಇರುವವರು ಏನು ತಿನ್ನಬಾರದು? ನಿಮ್ಮ ಆಯ್ಕೆಗಳು: ಎ ಮೀನು, ಬಿ ಚಿಕನ್, ಸಿ ಒಣಹಣ್ಣುಗಳು, ಡಿ ಸಿಹಿ ತಿಂಡಿಗಳು. ಸರಿಯಾದ ಉತ್ತರ ಬಿ ಚಿಕನ್. ಚರ್ಮದ ಕಾಯಿಲೆ ಇರುವವರು ಚಿಕನ್ ಅನ್ನು ತಿನ್ನಬಾರದು. ಏಳನೇ ಪ್ರಶ್ನೆ, ಮಕ್ಕಳು ಏನನ್ನು ಕುಡಿದರೆ ಅತಿ ವೇಗವಾಗಿ ಮಾತನಾಡುತ್ತಾರೆ? ನಿಮ್ಮ ಆಯ್ಕೆಗಳು: ಎ ಹಾಲು, ಬಿ ತುಪ್ಪ, ಸಿ ಮೊಸರು, ಡಿ ಜೇನುತುಪ್ಪ. ಸರಿಯಾದ ಉತ್ತರ ಡಿ ಜೇನುತುಪ್ಪ. ಜೇನುತುಪ್ಪ ಕುಡಿದರೆ ಅತಿ ವೇಗವಾಗಿ ಮಕ್ಕಳು ಮಾತನಾಡುತ್ತಾರೆ. 8ನೇ ಪ್ರಶ್ನೆ,
ಶ್ವಾಸಕೋಶವನ್ನು ಆರೋಗ್ಯವಾಗಿಡಲು ಯಾವ ಜ್ಯೂಸ್ ಕುಡಿಯಬೇಕು? ನಿಮ್ಮ ಆಯ್ಕೆಗಳು: ಎ ಬಾಳೆಹಣ್ಣು ಜ್ಯೂಸ್, ಬಿ ದಾಳಿಂಬೆ ಜ್ಯೂಸ್, ಸಿ ದ್ರಾಕ್ಷಿ ಜ್ಯೂಸ್, ಡಿ ಕ್ಯಾರೆಟ್ ಜ್ಯೂಸ್. ಸರಿಯಾದ ಉತ್ತರ ಡಿ ಕ್ಯಾರೆಟ್ ಜ್ಯೂಸ್. ಇದು ಶ್ವಾಸಕೋಶವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ. 9ನೇ ಪ್ರಶ್ನೆ: ಯಾವ ಎಲೆಯನ್ನು ಸುಡುವುದರಿಂದ ಅದರಿಂದ ಬರುವ ಹೊಗೆಯಿಂದ ಸೊಳ್ಳೆಗಳು ಓಡಿ ಹೋಗುತ್ತವೆ? ನಿಮ್ಮ ಆಯ್ಕೆಗಳು: ಎ ಬಾಳೆ ಎಲೆ, ಬಿ ಮಾವಿನ ಎಲೆ, ಸಿ ಬಿರಿಯಾನಿ ಎಲೆ, ಡಿ ಬೇವಿನ ಎಲೆ. ಸರಿಯಾದ ಉತ್ತರ ಸಿ ಬಿರಿಯಾನಿ ಎಲೆ. ಬಿರಿಯಾನಿ ಎಲೆಗಳನ್ನು ಸುಡುವುದರಿಂದ ಅದರಿಂದ ಬರುವ ಹೊಗೆಯಿಂದ ಸೊಳ್ಳೆಗಳು ಓಡಿ ಹೋಗುತ್ತವೆ. 10ನೇ ಪ್ರಶ್ನೆ: ದೇಹದ ಉಷ್ಣತೆಯನ್ನು ನಿಮಿಷದಲ್ಲಿ ಕಡಿಮೆ ಮಾಡುವ ಆಹಾರ ಪದಾರ್ಥ ಯಾವುದು? ನಿಮ್ಮ ಆಯ್ಕೆಗಳು: ಎ ಮಜ್ಜಿಗೆ, ಬಿ ಬೆಲ್ಲ, ಸಿ ಜೀರಿಗೆ, ಡಿ ಎಳನೀರು. ಸರಿಯಾದ ಉತ್ತರ ಬಿ ಬೆಲ್ಲ. ಬೆಲ್ಲ ದೇಹದ ಉಷ್ಣತೆಯನ್ನು ಅತಿ ವೇಗವಾಗಿ ಕಡಿಮೆ ಮಾಡುತ್ತದೆ. 11ನೇ ಪ್ರಶ್ನೆ: ಯಾವ ಡ್ರಿಂಕ್ ಕುಡಿಯುವುದರಿಂದ ಒತ್ತಡ ಮತ್ತು ಖಿನ್ನತೆ ಅತಿ ವೇಗವಾಗಿ ದೂರವಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ಕೂಲ್ ಡ್ರಿಂಕ್ಸ್, ಬಿ ಮಜ್ಜಿಗೆ, ಸಿ ಕಾಫಿ, ಡಿ ತೆಂಗಿನ ನೀರು. ಸರಿಯಾದ ಉತ್ತರ ಸಿ ಕಾಫಿ. ಕಾಫಿ ಕುಡಿಯುವುದರಿಂದ ಒತ್ತಡ ಮತ್ತು ಖಿನ್ನತೆ ದೂರವಾಗುತ್ತದೆ ಎಂದು ಹೇಳಲಾಗಿದೆ. 12ನೇ ಪ್ರಶ್ನೆ: ಯಾವ ಪಕ್ಷಿ ಎಂದಿಗೂ ಗೂಡು ಕಟ್ಟುವುದಿಲ್ಲ? ನಿಮ್ಮ ಆಯ್ಕೆಗಳು: ಎ ಗುಬ್ಬಚ್ಚಿ, ಬಿ ಪಾರಿವಾಳ, ಸಿ ನವಿಲು, ಡಿ ಕೋಗಿಲೆ. ಸರಿಯಾದ ಉತ್ತರ ಡಿ ಕೋಗಿಲೆ. ಕೋಗಿಲೆ ಎಂದಿಗೂ ಗೂಡು ಕಟ್ಟುವುದಿಲ್ಲ. ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ನಮ್ಮ ಕನ್ನಡ ಕ್ವಿಜ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನ ಒತ್ತಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಜಾಯಿನ್ ಬಟನ್ ಅನ್ನು ಪ್ರೆಸ್ ಮಾಡಿ.